ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಂಬಲಿತ ಸದಸ್ಯರ ಕನ್ನಡ ವಿರೋಧಿ ನಡೆಗೆ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಪಾಲಿಕೆ ಪರಿಷತ್ ಸಭಾಂಗಣದಲ್ಲಿ ಗುರುವಾರ ಸಾಮಾನ್ಯ ಸಭೆ ಆರಂಭವಾಗುತ್ತಿದ್ದಂತೆ ಎಂಇಎಸ್ ಬೆಂಬಲಿತ ಸದಸ್ಯರು ಕನ್ನಡ ಕಡ್ಡಾಯ ಕೈಬಿಡಬೇಕು, ಮರಾಠಿಯಲ್ಲಿ ದಾಖಲೆಗಳನ್ನು ನೀಡಬೇಕೆಂದು ಆಗ್ರಹಿಸಿದರು. आजच्या बैठकीचं कामकाज सुरू होण्यापूर्वी जे काही दिवस कार्मिकांनी जे सुरू केलेलं आहे त्या बाबतीत मला 2 मिनिटं ज्या गेल्या दशकापासून परमिशन घेतलेलं आहे, महापौर साहेब तुमची परमिशन घेतलेली आहे. गायनीकरण जे सुरू केलेलं आहे एवढे दिवस किती वर्षापासून केलेलं आहे आणि आता सध्यापर्यंत चालू आहे. महापौर साहेब परमिशन घेतलेलं आहे. महापौर साहेब मायनॉरिटी ऍक्ट जिल्हा ऑर्डर कॉपी आहे, मायनॉरिटी कॉपीची ऑर्डर कॉपी आहे, ऍक्टची ऑर्डर कॉपी आहे, उल्लंघन करत आहे. गेले कित्येक दिवस मराठी कॉपी घ्यायला द्या या मायनॉरिटी ऍक्टची ऑर्डर कॉपी आहे. ऑर्डर कॉपी प्रमाणे आम्हाला आमचा हक्क मिळाला पाहिजे. आम्हाला आमचा हक्क मिळाला पाहिजे. आमचा आणि आपण प्रत्येक मराठी भाषिक आहे, आपण एक प्रथम मराठी भाषिक आणि या मायनॉरिटी ऍक्टची कॉपी आहे. ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಆಡಳಿತಾರೂಢ ಬಿಜೆಪಿ ವಿರೋಧ ಪಕ್ಷ ಕಾಂಗ್ರೆಸ್ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಆಡಳಿತ ಭಾಷೆ ಕನ್ನಡ ಆಗಿದ್ದರಿಂದ ಎಲ್ಲವೂ ಕನ್ನಡದಲ್ಲಿ ಇರಬೇಕೆಂದು ಒತ್ತಾಯಿಸಿದ್ರು. ಇದರಿಂದ ಸಭೆಯಲ್ಲಿ ಗದ್ದಲ ಆರಂಭವಾಗುತ್ತಿದ್ದಂತೆ ಮೇಯರ್ ಮಂಗೇಶ್ ಪವಾರ್ ಸಭೆಯನ್ನು 5 ನಿಮಿಷ ಮುಂದೂಡಿದ್ರು. ಕನ್ನಡಕ್ಕೆ ವಿರೋಧಿಸುವವರು ಮತ್ತು ಕನ್ನಡ ಭಾಷೆ ಕಲಿಯಲು ನಿರಾಕರಿಸುವವರು ಹಾಗೂ ನಾಡ ವಿರೋಧಿಯಾಗಿ ನಡೆದುಕೊಳ್ಳುವವರು ಸದಸ್ಯರ ಸದಸ್ಯತ್ವ ರದ್ದುಪಡಿಸಬೇಕು, ಮರಾಠಿ ದಾಖಲೆ ಬೇಕು ಎನ್ನುವರು ಮಹಾರಾಷ್ಟ್ರಕ್ಕೆ ಹೋಗಲಿ ಎಂದು ನಾಮನಿರ್ದೇಶಿತ ಸದಸ್ಯ ರಮೇಶ್ ಸೊಂಟಕ್ಕಿ ಆಗ್ರಹಿಸಿದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.